ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ನನ್ನ ಅನೇಕ ವೀಕ್ಷಕರು, ಗುರುಗಳೇ, ಅನೇಕ ರೀತಿಯ ತಂತ್ರವಿಧಾನಗಳನ್ನು ಈಗಾಗಲೇ ತೋರಿಸಿದ್ದೀರಿ, ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇದೆ, ಮನೆಯಲ್ಲಿ ಯಾರೂ ಇಲ್ಲದೇ ಇರತಕ್ಕಂತಹ ಸಮಯಗಳಲ್ಲಿ ಕೆಲವೊಂದು ಉಪಾಯಗಳನ್ನು ನಾವು ಪ್ರಯತ್ನ ಮಾಡಬಹುದು. ಆದರೆ ನೀವು ಹೇಳ್ತಕ್ಕಂತಹ ತಂತ್ರವಿಧಾನಗಳು ಹೆಚ್ಚಿನ ಸಮಯ ತೆಗೆದುಕೊಳ್ತದೆ. ಶೀಘ್ರವಾಗಿ ಲಾಭ ಕೊಡುವಂತಹ ಸರಳ ಮಾರ್ಗದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿರ್ತಾರೆ. ಈ ದಿನ ತುಂಬ ಸರಳವಾಗಿರ್ತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ಸ್ತ್ರೀ ಪುರುಷರು ಯಾರಾದರೂ ಸರಿ ಈ ಒಂದು ಉಪಾಯನ ಪ್ರಯತ್ನ ಮಾಡಬಹುದು. ಈ ಉಪಾಯ ಮಾಡಬೇಕಾಗಿರ್ತಕ್ಕಂತಹ ಕಾರಣ ಏನು ಎಂಬುದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕುಟುಂಬದಲ್ಲಿ ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯತೆ ಇಲ್ಲದೇ ಇದ್ದಾಗ, ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ನಿಮ್ಮ ಮಾತಿಗೆ ವಿರೋಧವಾಗಿ ನಡೆದುಕೊಳ್ಳದ ಸಮಯಗಳಲ್ಲಿ, ನಿಮ್ಮ ಪತಿ ಇರಬಹುದು, ಪತ್ನಿ ಇರಬಹುದು, ಮಕ್ಕಳಿರಬಹುದು, ಅತ್ತೆ, ಸೊಸೆ, ನಿಮ್ಮ ನಾದಿನಿ, ನಿಮ್ಮ ಒಂದು ಕುಟುಂಬ ಸದಸ್ಯರು ಯಾರಾದರೂ ಸರಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ, ಹಾಗೆ ಮನೆಯಲ್ಲಿ ಮಕ್ಕಳು ಹಿರಿಯರ ಮಾತು ಕೇಳದೇ ಇದ್ದಂತಹ ಸಮಯದಲ್ಲಿ ಈ ರೀತಿ ಒಂದು ಆಕರ್ಷಣಾ ಯಂತ್ರಗಳನ್ನು ರಚನೆ ಮಾಡೋದ್ರಿಂದ ಎದುರು ವ್ಯಕ್ತಿಗಳು ನಮ್ಮ ಮಾತಿಗೆ ಬೆಲೆ ಕೊಡ್ತಕ್ಕಂತಹದ್ದು, ನಮ್ಮ ಮಾತಿಗೆ ಗೌರವ ಕೊಡ್ತಕ್ಕಂಥದ್ದು, ಹಾಗೆ ನಮ್ಮೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಲು ಈ ಒಂದು ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ಹಾಗೆ ಅನೇಕ ಪ್ರೇಮಿಗಳು ಕರೆ ಮಾಡಿ ಕೇಳ್ತಾ ಇರ್ತಾರೆ, ಅನೇಕ ದಿನಗಳಿಂದ ನನ್ನ ಜೊತೆಯಲ್ಲಿದ್ದಂತಹ ನನ್ನ ಪ್ರೇಮಿ ಈಗ ನನ್ನಿಂದ ದೂರ ಹೋಗಲು ಬಯಸ್ತಾ ಇದ್ದಾರೆ, ನನ್ನನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿದ್ದಾರೆ, ಅಥವಾ ಈಗಾಗಲೇ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ. ಈ ರೀತಿ ಒಬ್ಬ ವ್ಯಕ್ತಿಯನ್ನು ನಮ್ಮ ಕಡೆ ಮರಳಿ ಅವರ ಪ್ರೀತಿಯನ್ನು ಗಳಿಸೋದಕ್ಕಾಗಲಿ ಅಥವಾ ಆ ವ್ಯಕ್ತಿಯನ್ನು ನಮ್ಮ ಕಡೆ ಆಕರ್ಷಿಸಿಕೊಳ್ಳುವುದಕ್ಕಾಗಲಿ ಈ ಒಂದು ಯಂತ್ರ ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಈ ಉಪಾಯವನ್ನು ಭಾನುವಾರ ಅಥವಾ ಮಂಗಳವಾರದಂದು ರಾತ್ರಿ 9ರಿಂದ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ತುಂಬ ಸರಳವಾಗಿರ್ತಕ್ಕಂತಹ ಒಂದು ಉಪಾಯವನ್ನು ಈ ದಿನ ನಿಮಗೆ ನಾನು ತೋರಿಸಿಕೊಡ್ತೇನೆ. ಈ ಉಪಾಯಕ್ಕೆ ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬಿಳಿಯ ಹಾಳೆ ಮಾತ್ರವೇ. ಬಿಳಿಯ ಹಾಳೆಯಲ್ಲಿ ಈ ರೀತಿ ಒಂದು ಯಂತ್ರ ರಚನೆಯನ್ನು ಮಾಡಿಕೊಳ್ಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ. ಯಾರ ಸಹಾಯವೂ ಯಾರ ಅಗತ್ಯವೂ ಬೇಕಿಲ್ಲ ನಿಮಗೆ. ನೋಡಿ, ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಿ. ಇದರ ಒಳಭಾಗದಲ್ಲಿ ಅನೇಕರು ತಂತ್ರವಿಧಾನಗಳಲ್ಲಿ ಲಾಭ ಪಡೆದಿದ್ದೀನಿ ಅಂತ ಕಾಮೆಂಟ್ಗಳಲ್ಲಿ ಹಾಕ್ತಾ ಇದ್ದೀರಿ, ಭಾಳ ಸಂತೋಷ. ನೀವು ಈ ಉಪಾಯಗಳನ್ನ ಧರ್ಮಬದ್ಧವಾಗಿರ್ತಕ್ಕಂತಹ ಬಯಕೆಗಳಿದ್ದರೆ, ನಿಮ್ಮ ಬಯಕೆಗಳು ಧರ್ಮಬದ್ಧವಾಗಿದ್ದರೆ ಖಂಡಿತವಾಗಿಯೂ ನೀವು ಇದರಲ್ಲಿ ಲಾಭವನ್ನು ಪಡಿತೀರಿ. ಯಾವುದೇ ದುರುದ್ದೇಶಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನಿಸಬಾರದು. ನಾನು ಯಾವಾಗಲೂ ಮೊದಲಿಂದಲೂ ಹೇಳ್ತಾ ಬರ್ತೇನೆ, ನಿಮಗೆ ಪರಿಚಯವಿಲ್ಲದ ಯಾವುದೇ ವ್ಯಕ್ತಿಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಲು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಾರ್ದು. ಈಗ ಈ 4 ಮೂಲೆಗಳಲ್ಲಿ ಈ ರೀತಿ ಒಂದು ಗೆರೆಗಳನ್ನು ಹಾಕ್ಕೊಳ್ಬೇಕು. ಈ ರೀತಿ ತುಂಬ ಸರಳವಾಗಿರ್ತಕ್ಕಂಥ ಉಪಾಯ. ಯಂತ್ರ ರಚನೆ ಮಾಡೋದನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ಹಾಗೆ ನೋಡಿ, ಇದರ 4 ಬದಿಯಲ್ಲೂ ಓಂ ನಮೋ ವಶ್ಯಂಕರಿ ನಮಃ, ಓಂ ನಮೋ ವಶ್ಯಂಕರಿ ನಮಃ, ಹಾಗೆ 4 ಬದಿಯಲ್ಲಿ ನಾವು ಮಾಡ್ತಕ್ಕಂತಹ ತಂತ್ರಗಳಲ್ಲಿ ನಮಗೆ ನಂಬಿಕೆ ಇರಬೇಕು. ನಾನು ಪ್ರತಿ ಬಾರಿ ಹೇಳ್ತೇನೆ, ಪರಿಪೂರ್ಣವಾದ ನಂಬಿಕೆಯಿಂದ ಯಾರಾದರೆ ತಂತ್ರಗಳನ್ನು ಪ್ರಯತ್ನ ಮಾಡ್ತಾರೋ ಅವರು ಶೀಘ್ರವಾಗಿ ತಂತ್ರಗಳಲ್ಲಿ ಲಾಭವನ್ನು ಪಡೆಯಬಹುದು. ಹಾಗೆ ಮೊದಲೇ ಹೇಳಿದ ಹಾಗೆ ಧರ್ಮಬದ್ಧವಾಗಿರ್ತಕ್ಕಂತಹ ಬಯಕೆಗಳು. ಹಾಗೆ ಈ ಮಧ್ಯಭಾಗದಲ್ಲಿ ಏನು ಮಾಡಬೇಕು, ತುಂಬ ಸಿಂಪಲ್ ನೋಡಿ, ಈ ರೀತಿ 3 ಮನೆಗಳು ಬರುವ ರೀತಿ ಮಾಡಿಕೊಳ್ಳಿ. ಇದರಲ್ಲಿ ಕೆಲವು ಬೀಜಾಕ್ಷರಗಳು, ಕೆಲವು ದೈವಿಕ ಸಂಖ್ಯೆಗಳು. 9 ಮನೆಗಳಿದೆ. ಮೊದಲಿಗೆ 4 ಮೂಲೆಯಲ್ಲಿರತಕ್ಕಂತಹ ಮನೆಗಳಲ್ಲಿ ಹ್ರೀಂ ಎಂಬ ಬೀಜಾಕ್ಷರವನ್ನು ಬರೆಯಿರಿ. ಕಾಣಿಸ್ತಾ ಇದೆಯಲ್ಲ, ಹ್ರೀಂ ಎಂಬ ಬೀಜಾಕ್ಷರಗಳು.
ಹಾಗೆ ಈ ಯಂತ್ರದಲ್ಲಿ ಉಳಿದ ಮನೆಗಳಲ್ಲಿ ಕೆಲವು ದೈವಿಕ ಸಂಖ್ಯೆಗಳು ಬಹಳ ಸುಲಭವಾಗಿರ್ತಕ್ಕಂಥದ್ದು 11, 27, 19 ಎಂಬ ಸಂಖ್ಯೆ. ಮತ್ತು ಈ ಭಾಗದಲ್ಲಿಯೂ ಸಹ 11, 27, 19 ಎಂಬ ಸಂಖ್ಯೆಯನ್ನು ಬರೀಬೋದು. ಯಂತ್ರ ರಚನೆ ಸಂಪೂರ್ಣವಾಯಿತು. ಈ ಉಪಾಯವನ್ನು ಯಾರಿಗಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ನಿಮ್ಮ ಪತಿಗಾಗೋ, ಪತ್ನಿಗಾಗೋ, ಅಥವಾ ನಿಮ್ಮ ಸ್ನೇಹಿತನಿಗಾಗೋ, ನಿಮ್ಮ ಪ್ರೇಮಿಗಾಗೋ, ಆ ವ್ಯಕ್ತಿಯ ಹೆಸರನ್ನು ಈ ಮೇಲ್ಭಾಗದಲ್ಲಿ ಬರೀಬೇಕು. ಯಂತ್ರದ ಮೇಲ್ಭಾಗದಲ್ಲಿ ಬರೀಬೇಕು. ಯಂತ್ರದ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ಈ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು, ನಿಮ್ಮ ಮಾತುಗಳಿಗೆ ಗೌರವ ಕೊಡಬೇಕು, ನಿಮ್ಮೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಬೇಕು. ಅದು ಪತ್ನಿ ಆಗಲಿ, ಪತಿ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಕುಟುಂಬ ಸದಸ್ಯರಾಗಲಿ, ನಿಮ್ಮ ಪ್ರೇಮಿ ಆಗಲಿ. ಈ ರೀತಿ ನೀವು ಆ ವ್ಯಕ್ತಿ ಹೆಸರನ್ನು ಯಂತ್ರದ ಮೇಲ್ಭಾಗದಲ್ಲಿ ಬರೆದು ಯಂತ್ರದ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನ ಬರೀಬೇಕು. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ. ಆಗಲೇ ಹೇಳಿದ್ನಲ್ಲ, ಭಾನುವಾರ ಅಥವಾ ಮಂಗಳವಾರ ಈ ಒಂದು ಯಂತ್ರ ರಚನೆ ಮಾಡಬೇಕು. ಸಮಯ ರಾತ್ರಿ 9ರಿಂದ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ. ಈ ಯಂತ್ರವನ್ನು ರಚನೆ ಮಾಡಿದ್ದಾದಮೇಲೆ ಏನು ಮಾಡಬೇಕು, ಯಂತ್ರದ ಸಮ್ಮುಖದಲ್ಲಿ ಕುಳಿತು, ಯಂತ್ರದ ಮುಂಭಾಗದಲ್ಲಿ ಕುಳಿತುಕೊಳ್ಳಿ. ಯಂತ್ರವನ್ನು ನೋಡ್ತಾ ಈ ಮೇಲ್ಭಾಗದಲ್ಲಿ ಬರೆದಿರ್ತಕ್ಕಂತಹ ವ್ಯಕ್ತಿಯ ಮುಖಚಹರೆಯನ್ನು ಮನದಲ್ಲಿ ನೆನೀತಾ ಇರಬೇಕು. ನೋಡಿ, ಈ ಹೆಸರು ಬರೆದಿರ್ತೇವೆ. ಈ ಹೆಸರಿನಲ್ಲಿ ಇರ್ತಕ್ಕಂಥವ್ರು ಅನೇಕರು ಇರ್ತಾರೆ. ಹೇಗೆ ಅಂತ ಅನೇಕರು ಕಾಮೆಂಟ್ಗಳಲ್ಲಿ ಕೇಳ್ತಾ ಇರ್ತಾರೆ. ಹಾಗಲ್ಲ, ನಾವಿಲ್ಲಿ ಯಂತ್ರದಲ್ಲಿ ಮೇಲೆ ಒಬ್ಬ ವ್ಯಕ್ತಿಯ ಹೆಸರನ್ನು ಬರೆದಿದ್ದೇವೆ ಅಂದರೆ ಆ ವ್ಯಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಳುತ್ತಾ ಈ ಒಂದು ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ. ಓಂ ನಮೋ ವಶಂಕರಿ ದೇವಿಯೇ ಓಂ ತ್ರೀಂ 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 ಅಮುಕಂ ವಶ್ಯಂ ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ನಮೋ ವಶಂಕರಿ ದೇವಿಯೇ ಓಂ ತ್ರೀಂ 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 ಅಮುಕಂ ವಶ್ಯಂ ಸ್ವಾಹ. ಈ ಮಂತ್ರವನ್ನು ಓದುವಾಗ ತಾವು ಅಮುಕಂ ಎಂಬ ಪದವನ್ನು ಓದಬಾರ್ದು. ಆ ಅಮುಕಂ ಎಂಬ ಪದದ ಬದಲಿಗೆ ಈ ಮೇಲ್ಭಾಗದಲ್ಲಿ ವ್ಯಕ್ತಿ ಹೆಸರು ಬರ್ತಿದ್ರಲ್ಲ ಆ ವ್ಯಕ್ತಿ ಹೆಸರಿನಲ್ಲಿ ಸೇರಿಸಿ ನೀವು ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಎಷ್ಟು ಸಂಖ್ಯೆಯಲ್ಲಿ ಜಪ ಮಾಡಬೇಕು, ಇಲ್ಲಿ ನೀವು ಇಷ್ಟೇ ಸಂಖ್ಯೆಯಲ್ಲಿ ಜಪಿಸಬೇಕು ಎಂಬ ನಿಯಮ ಇಲ್ಲ. ಜಪಮಾಲೆಯ ಅಗತ್ಯ ಇಲ್ಲ. ಯಂತ್ರದ ಸಮ್ಮುಖದಲ್ಲಿ ಅಂದರೆ ಯಂತ್ರದ ಮುಂಭಾಗದಲ್ಲಿ ಕುಳಿತು ನೀವು 7 ನಿಮಿಷಗಳ ಕಾಲ ಈ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಇಷ್ಟೇ ಸಂಖ್ಯೆಯಲ್ಲಿ ಮಂತ್ರ ಜಪಿಸಬೇಕೆಂಬ ಅಗತ್ಯ ಇಲ್ಲ. ಮಂತ್ರವನ್ನು ಕೌಂಟ್ ಮಾಡಿಕೊಳ್ಳೋದಕ್ಕೂ ಸಹ ಯಾವುದೇ ಮಂತ್ರ ಜಪಮಾಲೆಯ ಅಗತ್ಯವೂ ಇಲ್ಲ. 7 ನಿಮಿಷಗಳ ಕಾಲ ಯಂತ್ರದ ಮುಂಭಾಗದಲ್ಲಿ ಕುಳಿತುಕೊಳ್ಳಿ. ನಾನು ಹೇಳ್ತಕ್ಕಂತಹ ಮಂತ್ರವನ್ನು ನೀವು ಈ 7 ನಿಮಿಷಗಳ ಕಾಲ ಮಂತ್ರ ಪಠನೆ ಮಾಡಬೇಕು. ಮಂತ್ರ ಅರ್ಥವಾಗಿದೆ ಅಲ್ಲವೇ? ಇನ್ನೊಮ್ಮೆ ಹೇಳುತ್ತೇನೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಓಂ ನಮೋ ವಶಂಕರಿ ದೇವಿಯೇ ಓಂ ತ್ರೀಂ 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 ಅಮುಖಂ ವಶ್ಯಂ ಸ್ವಾಹ. ಅಮುಖಂ ಎಂಬ ಪದವನ್ನು ಓದಬಾರ್ದು. ಆ ಸ್ಥಳದಲ್ಲಿ ಈ ವ್ಯಕ್ತಿ ಹೆಸರನ್ನು ಸೇರಿಸಿ ನೀವು ಈ ಮಂತ್ರ ಜಪ ಮಾಡಬೇಕು. ನಂತರ ಏನು ಮಾಡಬೇಕು, ಮಂತ್ರ ಜಪ ಸಮಾಪ್ತಿಯಾದ ನಂತರನೇ ನೋಡಿ, ಈ ಹಾಳೆಯನ್ನು ತೆಗೆದುಕೊಳ್ಳಿ. ಬಿಳಿ ಹಾಳೆಯ ಮೇಲೆ ನಾವು ಯಂತ್ರ ರಚನೆ ಮಾಡಿದ್ದೇವೆ. ಮನೆಯಿಂದ ಹೊರಬನ್ನಿ. ಒಂದು ಕರ್ಪೂರವನ್ನು ಮನೆಯಿಂದ ಹೊರಭಾಗದಲ್ಲಿ ಯಾರು ನಿಮ್ಮನ್ನು ಗಮನಿಸಬಾರ್ದು. ಒಂದು ಕರ್ಪೂರವನ್ನು ಹಚ್ಚಿ ಕರ್ಪೂರದಲ್ಲಿ ನೀವು ಈ ಒಂದು ಹಾಳೆಯಲ್ಲಿ ನಾವು ಯಂತ್ರ ರಚನೆ ಏನು ಮಾಡಿದ್ದೇವೆ ಬಿಳಿ ಹಾಳೆಯನ್ನು ಇದನ್ನು ಅಲ್ಲಿ ಸುಡಬೇಕಾಗುತ್ತದೆ. ಒಂದೇ ಒಂದು ಕರ್ಪೂರವನ್ನು ಬಳಸಿ ಮನೆಯಿಂದ ಹೊರಗಡೆ ಬನ್ನಿ. ಆ ಕರ್ಪೂರವನ್ನು ಹಚ್ಚಿದ್ದಾದಮೇಲೆ ಈ ಯಂತ್ರವನ್ನು ಆ ಕರ್ಪೂರದ ಸಹಾಯದಿಂದ ಸುಟ್ಟು ಬಿಡಬೇಕಾಗ್ತದೆ. ಬಹಳ ಸರಳವಾಗಿ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಈಗಾಗಲೇ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಪತ್ನಿ ಬಹಳಷ್ಟು ಕರೆಗಳು ಬರ್ತದೆ. ನಾನು ತವರು ಮನೆಯಲ್ಲಿದ್ದೇನೆ, ಪತಿ ನನ್ನೊಂದಿಗೆ ಇಲ್ಲ, ಅಥವಾ ಒಂದೇ ಕುಟುಂಬದಲ್ಲಿ ವಾಸ ಇದ್ದೇವೆ, ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯತೆ ಇಲ್ಲ, ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೂ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ, ಮಕ್ಕಳ ಮಾತು ಕೇಳ್ತಾ ಇರೋಲ್ಲ. ಬಹಳಷ್ಟು ಸಂಖ್ಯೆಯಲ್ಲಿ ಇದೇ ವಿಚಾರವಾಗಿ ಕರೆಗಳು ಬರ್ತದೆ. ಪ್ರೀತಿಸಿದಂತಹ ಪ್ರೇಮಿ ಈಗ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಬ್ಬರಿಂದ ಒಬ್ಬರು ದೂರ ಹೋಗ್ತಾ ಇರ್ತಾರೆ, ಅಥವಾ ನಿಮ್ಮಿಬ್ಬರ ಜೀವನದಲ್ಲಿ ಯಾರೋ ಒಬ್ಬರು 3ನೇ ವ್ಯಕ್ತಿ ಪ್ರವೇಶ ಮಾಡಿ ಈಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು. ಅದು ಪತಿ ಪತ್ನಿ ಆಗಿರಬಹುದು, ಪ್ರೇಮಿಗಳಾಗಿರಬಹುದು. ಅಂತಹ ಸಮಯದಲ್ಲಿ ಈ ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ. ಆ ವ್ಯಕ್ತಿ ನಿಮ್ಮ ನೆರಳಿನ ರೀತಿ ಸದಾ ನಿಮ್ಮ ಜೊತೆಯಲ್ಲಿರಲಿಕ್ಕೆ ಬಯಸ್ತಾರೆ. ನಿಮಗೆ ಅಂತ ಸಮಯ ಕೊಡ್ತಾರೆ, ನಿಮ್ಮನ್ನು ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ, ಯಾರು ಬೇಕಿದ್ರೂ ಪ್ರಯತ್ನ ಮಾಡಬಹುದು. ಮಾಹಿತಿ ಇಷ್ಟವಾದರೆ ನೀವು ಒಬ್ಬರೇ ತಿಳ್ಕೊಬೇಡಿ, ವಿಡಿಯೋವನ್ನು ಲೈಕ್ ಮಾಡಿ. ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥ 10 ಜನಗಳಿಗೆ ಉಪಯೋಗ ಆಗಬೇಕು. ಹಾಗಾಗಬೇಕಾದ್ರೆ ನೀವು ಈ ವಿಡಿಯೋವನ್ನು ನಿಮಗೆ ತಿಳಿದಿರ್ತಕ್ಕಂಥವ್ರಿಗೆ ಶೇರ್ ಮಾಡಬೇಕು. ಇನ್ನೂ ಹೆಚ್ಚಿನ ತಂತ್ರವಿಧಾನಗಳು ತಿಳಿದುಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.